ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮೆಕ್ಸಿಕನ್ ಟಾಟಿಯಾ ಹೇಗೆ ಮಾಡೋದಂತ ತೋರಿಸ್ತೀನಿ. ನಾನು ನನ್ನ ಲಾಸ್ಟ್ ವಿಡಿಯೋಲ್ಲಿ ಮೆಕ್ಸಿಕನ್ ಚಿಪೋತ್ಲೆ ಪನ್ನೀರ್ ಕೆಸಡಿಯಾ ಹೇಗೆ ಮಾಡೋದಂತ ತೋರಿಸಿದ್ದೆ. ಅದರಲ್ಲಿ ಯೂಸ್ ಮಾಡಿದ ರ್ಯಾಪು ಟಾಟಿಯಾ ಹೇಗೆ ಮಾಡೋದಂತ ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲ್ಗೆ ನಾನು ಇಲ್ಲಿ 1 ಕಪ್ಪು ಮೈದಾ ಹಿಟ್ಟು ತಗೊತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇವಾಗ ನಾನಿಲ್ಲಿ 1 ಕಪ್ ಬಿಸಿ ನೀರು ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಟಾಟಿಯಾ ಸಾಫ್ಟಾಗಿ ಬರುತ್ತೆ ಮತ್ತು ರುಚಿನೂ ಜಾಸ್ತಿ ಆಗುತ್ತೆ. ಇವಾಗ ನಾನು ನೀರನ್ನು ಎಷ್ಟು ನಿಧಾನಕ್ಕೆ ಸೇರಿಸ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರು ತುಂಬ ಬಿಸಿ ಇದೆ, ಅದಕ್ಕೆ ನಾನು ನೀರು ಸ್ವಲ್ಪ ತಣ್ಣಗಾಗೋ ತನಕ 1 ಸ್ಪೂನ್ ಯೂಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೆಕ್ಸಿಕನ್ ಕ್ಯೂಸಿನಲ್ಲಿ ಇವರು ತುಂಬ ವೆರೈಟಿ ಟಾಟಿಯಾ ಮಾಡ್ತಾರೆ. ಅದರಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡೋದಂದರೆ ಕಾರ್ನ್ ಟಾಟಿಯಾ. ಅದು ಜೋಳದ ಹಿಟ್ಟು ಯೂಸ್ ಮಾಡ್ಕೊಂಡು ನಾವು ಮಾಡೋ ಜೋಳ ರೊಟ್ಟಿ ಥರನೇ ಮಾಡ್ತಾರೆ. ಇನ್ನು ಅದನ್ನು ಬಿಟ್ಟರೆ ನೆಕ್ಸ್ಟ್ ಯೂಸ್ ಮಾಡೋದು ಇವ್ರು ಜಾಸ್ತಿ ಫ್ಲೋರ್ ಟಾಟಿಯಾ. ಅದು ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡು ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಇನ್ನು ತುಂಬ ವೆರೈಟಿ ಟಾಟಿಯಾ ಮಾಡ್ಬೋದು. ಇದು ಬೇಸಿಕಲಿ ನಮ್ಮ ನಾರ್ತ್ ಇಂಡಿಯನ್ ಸ್ಟೈಲ್ ರೊಟ್ಟಿ ಥರ ಇದು. ನೀವು ನೋಡ್ತಿರ್ಬೋದು, ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಅಂಟತಿರಂಗೆ ಕಲಿಸ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಗಟ್ಟಿ ಇಲ್ಲ. ಈ ಕನ್ಸಿಸ್ಟೆನ್ಸಿ ಬೇಕು ನಮಗೆ. ಇವಾಗ ನಾನು ಸ್ವಲ್ಪ ಎಣ್ಣೆ ಸವರಿ ಇದನ್ನು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡ್ತೀನಿ. 15 ನಿಮಿಷ ಆಗಿದೆ. ಇವಾಗ ಹಿಟ್ಟನ್ನು ನಾನು ಈಕ್ವಲ್ ಸೈಜ್ ಪೋರ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣ ಉಂಡೆಯಾಗಿ. ಸುಮಾರು 5ರಿಂದ 6 ಟಾಟಿಯಾ ಮಾಡ್ಬೋದು ಇಷ್ಟು ಹಿಟ್ಟಿಂದ. ಇದರಿಂದ ನಾನು 5 ಉಂಡೆಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಸ್ಟೇಜಲ್ಲಿ ನಾವು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಚಪಾತಿ ಥರ ಲಟ್ಸೋಕ್ಕೆ ಇನ್ನೂ ಈಸಿ ಆಗುತ್ತೆ. ಗ್ಲೂಟನ್ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ ಉಂಡೆ ಮಾಡಾದ್ಮೇಲೆ. ಸೊ ಇವಾಗ ಲಟ್ಟಿಸ್ಕೊಳ್ಳೋಣ. ನೀವೇನಾದ್ರು ರೋಟಿ ಅಥವಾ ಚಪಾತಿ ಮಾಡೋಕ್ಕೆ ಬಿಗಿನರ್ಸ್ ಆಗಿದ್ದರೆ ಈ ಟಿಪ್ಸ್ ನಿಮಗೆ. ಈ ಟಾಟಿ ಅಥವಾ ರೋಟಿ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟು ಸೇರಿಸ್ಕೊಳ್ಬೇಕು. ಜಾಸ್ತಿ ಒಣ ಹಿಟ್ಟು ಹಾಕ್ಕೊಂಡ್ರೆ ಟಾಟಿಯಾ ಡ್ರೈ ಆಗಿಬಿಡುತ್ತೆ. ಮತ್ತು ನೀವು ನಾನು ಅರಿಯೋದನ್ನು ಗಮನ ಕೊಡಿ, ಯಾವ ಥರ ಲಟ್ಟಿಸ್ತಾ ಇದ್ದೀನಿ ಅಂತ. ಒಂದೇ ಡೈರೆಕ್ಷನಲ್ಲಿ ಎಡ್ಜಸ್ಸಲ್ಲಿ ನಾನು ಪ್ರೆಷರ್ನ ಕಾನ್ಸಂಟ್ರೇಟ್ ಮಾಡ್ತಾ ಲಟ್ಟಿಸ್ತಾ ಇದ್ದೀನಿ. ಇದರಿಂದ ಟಾಟಿಯಾ ರೌಂಡಾಗಿ ಬರುತ್ತೆ ಮತ್ತು ಎಲ್ಲ ಕಡೆ ಒಂದೇ ಸಮ ಇರುತ್ತೆ. ಸ್ವಲ್ಪ ಚಪಾತಿಗಿಂತ ತೆಳ್ಳಗಿರಬೇಕಿದು. ಇವಾಗ ಎಕ್ಸೆಸ್ಸು ಹಿಟ್ಟೆಲ್ಲ ನಾವು ಈ ಥರ ಕೊಡುಕೊಳ್ಳೋಣ. ಬೇಯಿಸ್ಕೊಳ್ಳೋಣ. ಇವಾಗ ಇದನ್ನು ಮೀಡಿಯಮ್ ಟು ಹೈ ಹೀಟಲ್ಲಿ ನಾವು ಬೇಯಿಸ್ಬೇಕಾಗತ್ತೆ. ಲೋ ಹೀಟಲ್ಲಿತ್ತು ಅಂತಂದರೆ ಟಾಟಿಯಾ ಬೇಯೋ ಅಷ್ಟೊತ್ತಿಗೆ ಗಟ್ಟಿಯಾಗಿಬಿಡುತ್ತೆ ಹಪ್ಪಳ ಥರ. ಸೊ ಮೀಡಿಯಮ್ ಟು ಹೈ ಹೀಟಲ್ಲಿ ಜಾಸ್ತಿ ಸತಿ ತಿರುಗಿಸೋದು ಬೇಡ, ಲೆಕ್ಕ ಮಾಡ್ಕೊಂಡು 3 ಸತಿ ತಿರುಗಿಸ್ಬೇಕಷ್ಟೆ. ನಾವು ಜಾಸ್ತಿ ಒಣ ಹಿಟ್ಟು ಹಾಕ್ದಲ್ಲೇ ಇರೋ ಕಾರಣ ನೀವು ನೋಡ್ತಿರ್ಬೋದು ಮೇಲೆ ಅನಿಸ್ತಿಲ್ಲ ಹಿಟ್ಟಿಟ್ಟಿದೆ ಅಂತ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ಳಿ. ರೆಡಿಯಾಗಿದೆ ಟಾಟಿಯಾ. ಇದನ್ನು ನಾವು ರ್ಯಾಪ್ಸ್, ಕೆಸಡಿಯಾ ಅಥವಾ ರೋಲ್ ಯಾವುದನ್ನು ಬೇಕಾದ್ರೂ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.